ನಾನು ಬಂದಿರೋದು ನಿಮ್ಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಸರಿ ಹೋಗಿ. ಸರ್, ನೀವು ಬಂದಿದ್ದು ಸ್ಯಾನೆ ಅಂದ್ರೆ ಸ್ಯಾನೆ ಇಷ್ಟ ಆಯ್ತು ಸರ್. ನನ್ನ ಒಂದೇ ಒಂದು ಕ್ಷಣದಲ್ಲಿ ಸಮಾಧಾನ ಮಾಡೋ ಇದೆಯಾ ಗೊತ್ತಲ್ವಾ ನಿಮ್ಗೆ? ನಮ್ಮವ್ರ ಬಗ್ಗೆ ಆಟ ತಿಳ್ಕೊಂಡಿಲ್ಲ ಅಂದ್ರೆ ಹೆಂಗೆ ಹೇಳಿ? ಏನಂದ್ರಿ? ನಮ್ಮವ್ರಂದ್ರ? ಸರ್, ನೀವಿಲ್ಲೇ ರೀ, ನಾನು ಹೋಗ್ಬಿಟ್ಟು ಬರ್ತೀನಿ. ಎಲ್ಲಿಗೆ? ಅನೇಕನ್ ಮಾತಾಡ್ಸ್ಕೊಂಡ್ ಬರ್ತೀನಿ ಸರ್. ಹಾಗಾದ್ರೆ ನಾನು ಬರ್ತೀನಿ. ಬ್ಯಾಡ ಸರ್, ನೀವು ಬಂದ್ರೆ ಅವಳು ಹೆಂಗೆಂಗೋ ಆಡ್ತಾಳೆ. ನೀವಿಲ್ಲೇ ರೀ. ರಚನಾ ಆಗ್ಲೇ ಹೋಗಿದ್ದು, ಇನ್ನ ಏನ್ ಮಾಡ್ತೀಳ? ರಚನಾ, Kamali, please. I surrender. I can't. ಇದನ್ನೆಲ್ಲ ನನ್ನಿಂದ ಸಹಿಸ್ಕೊಂಡಿರಕ್ಕಾಗಲ್ಲ. ಯಾರ ಮುಂದೆ ಅವಮಾನ ಆದ್ರೂ ಸರಿ, but not Rishi. He means the world to me. ಅವನನ್ನ ಹೇಟ್ ಮಾಡ್ತೀನಿ ಅಂತ ಬರ್ಸಿ ನನ್ ಕುತ್ತಿಗೆಗೆ ನೇತ್ ಹಾಕಿಸಿದ್ಯಾ. ಅವನ ಮುಂದೆ ಸಣ್ಣ ಅವಮಾನ ಆದ್ರೂ ಪ್ರಾಣ ಬಿಟ್ಟಂಗೆ. ನಿಂಗೆ ನನ್ ಮೇಲೆ ಸೇಡಿದ್ಯಲ್ವಾ? ನಿನ್ನ ಸಾಯಿಸ್ದೆ, ನಿಮ್ಮಮ್ಮನ ಸಾಯಿಸ್ದೆ ಅಂತ ನನ್ನನ್ನೇ ಕೊಂದ್ಬಿಡು. ಪ್ಲೀಸ್ ಕಿಲ್ ಮೀ. ಈ ತರ ಟಾರ್ಚರ್ ಕೊಡೋದ್ಕಿಂತ ಪ್ಲೀಸ್ ಜಸ್ಟ್ ಕಿಲ್ ಮೀ. ಈಗ್ಲಾನ ಪಶ್ಚಾತ್ತಾಪ ಆಯ್ತಾಯ್ತಲ್ವಾ ನಿಂಗೆ? ನಿನ್ನ ಕೊಂದ್ಬಿಟ್ರೆ ಎಲ್ಲನೂ ಸರಿ ಹೋಯ್ತಾಯ್ತಾ? ಇಲ್ಲ, ಸಾವ್ ಯಾವ್ದಕ್ಕೂ ಉತ್ತರ ಅಲ್ಲ ನಿಕ್ಕ. ಮತ್ತೆ ನಾನು ಏನ್ ಮಾಡ್ಬೇಕು? ಶಿಕ್ಷೆ ಅನುಭವಿಸ್ಬೇಕು. ಇದಕ್ಕಿಂತ ದೊಡ್ಡ ಶಿಕ್ಷೆ ಏನ್ ಯಾವ್ದಿದೆ ಕಮ್ಲಿ? ಐತೆ. ನಿಂಗೆ ಹುಟ್ಟಾಗ್ನಿಂದ ಮನ್ಯಾಗೆ ಅಪ್ಪ, ಅವ್ವ, ಅಜ್ಜಿ, ಅಜ್ಜಯ್ಯ ಎಲ್ರೂ ಸಿಕ್ಕವ್ರೆ. ಅದ್ಕೆಯ ನಿಂಗೆ ಸಂಬಂಧದ ಮಹತ್ವ ಗೊತ್ತಿಲ್ಲ ಕಣಬ್ಬಿ. ಯಾರು ಇಲ್ದೆ ಬದುಕೋದು ಏಟ್ ಕಷ್ಟ ಅಂತ ನಿಂಗೆ ಗೊತ್ತಾ? ಆ ಬದುಕನ್ನ ನೀನ್ ಬದುಕ್ಬೇಕು. ನಾನ್ ಹೇಳ್ದಂಗ್ ಮಾಡ್ತೀಯಾ? ಏನ್ ಮಾಡ್ಬೇಕು? ನಿನ್ ಫೋನ್ ತಕ. ಫೋನಾ? ಪೊಲೀಸರಿಗೆ ಫೋನ್ ಮಾಡು. ವಾಟ್? ಪೊಲೀಸ್ಗ? ನೋ ನೋ ಕಮ್ಲಿ. ಪೊಲೀಸರಿಗೆ ಫೋನ್ ಮಾಡ್ತೀಯಾ ಅಥವಾ ಪ್ರತಿದಿನ ರಿಷಿ ಸರ್ ಮುಂದೆ ಅವಮಾನ ಅನುಭವಿಸ್ತೀಯಾ? ಮಾಡು. ಸರಿ, ಪೊಲೀಸ್ಗೆ ಫೋನ್ ಮಾಡಿ ಏನ್ ಹೇಳ್ಬೇಕು? ಆಹಾ ಮಳ್ಳಿ, ಏನು ಗೊತ್ತಿಲ್ಲ ನೋಡು ನಿಂಗೆ. ಪೊಲೀಸ್ರಿಗೆ ಫೋನ್ ಮಾಡಿ, ಹಲೋ ಹಲೋ ಪೊಲೀಸಾ, ನಾನ್ ಮಹಾಜನ್ ಮನೆಯಿಂದ ಫೋನ್ ಮಾಡ್ತೀನಿ, ನನ್ನ ಹೆಸರು ಅನಿಕಾ ಮಹಾಜನ್ ಅಂತವಾ ಹೇಳು. ನನ್ ದೊಡ್ಡವ ಗೌರಿನ
ಗೌರಿನ್ ಕೊಂದಿದ್ ನಾನೆಯ ನನ್ನ ದಯವಿಟ್ಟು ಅರೆಸ್ಟ್ ಮಾಡಿ ಸರ್ ಅಂತ ಪೊಲೀಸ್ ತವ ಕೇಳ್ಕ. ಅವ್ರು ಹೇಳ್ತಾ ಇರೋದು ನಿಜಾನಾ? ಹೌದು, ಕೊಲೆ ಮಾಡಿದ್ದು ನಾನೇ. ಇನ್ಸ್ಪೆಕ್ಟರ್, ಅರೆಸ್ಟ್ ಮೀ. ನನಗೆ ಈ ಮನೆಯಲ್ಲಿ ಇರಕ್ಕಾಗ್ತಿಲ್ಲ. ಪಾಪ ಪ್ರಜ್ಞೆ ಕಾಡ್ತಿದೆ. ಅನಿಕಾ, ನೀನ್ ತುಂಬಾ ದಿನದಿಂದ ನಡ್ಕೊಂತಾರ ರೀತಿನೇ ಸರಿ ಇಲ್ಲ. ನೀನ್ ಎಷ್ಟೇ ತಪ್ಪು ಮಾಡಿರ್ಬೋದು, ಬಟ್ ದಿಸ್ ಇಸ್ ಐ ಕಾಂಟ್ ಬಿಲೀವ್. ಇದು ಬೇಕಂತಲೇ ನಿನ್ ಮೇಲೆ ನೀನೇ ಹೊರಿಸ್ಕೊಂತಾರೋ ಅಪವಾದ ತಾನೆ. ನಿಜ ಹೇಳು, ಏನಾಗಿದೆ ನಿನ್ಗೆ? ನಾನೇ ಕೊಲೆ ಮಾಡ್ತಿದ್ದು. ನಾನೇ. ನನ್ ಮಾಮ್ ಜಾಗನ ಕಮಲಿ ಅವ್ರ ಅಮ್ಮ ಕಿತ್ಕೊಂಡ್ರು. ನನ್ ಜಾಗನ ಕಮಲಿನೇ ಕಿತ್ಕೊಂಡ್ಲು. ನಾನ್ ನಿನ್ನೇನ್ ಮಾಡ್ಲಿ? ಅಯ್ಯೋ ದೇವ್ರೇ. ಅದಕ್ಕೆ ಕೊಲೆ ಮಾಡಿದೆ. ನಾನೇ ಮಾಡ್ತಿದ್ದು. ಏನಂದೆ? ನನ್ನ ಗೌರಿನ ಕೊಲೆ ಮಾಡಿ ನೀನಾ? ಮನೇಲಿ ಇಂಥ ಕೊಲೆಗಾರಿಕೆನ ಹಿಡ್ಕೊಂಡು ನನ್ ಸೊಸೆ ಈ ಮನೆ ನಂದ ದೀಪನ ಬಲಿ ಕೊಟ್ಬಿಟ್ನಲ್ಲ. ಅಯ್ಯೋ ದೇವ್ರೆ. ಇನ್ಸ್ಪೆಕ್ಟರ್, ಶಿಕ್ಷೆನೆ ಕಠಿಣವಾದ ಶಿಕ್ಷೆ ಮಾಡಬೇಕು. ಕರ್ಕೊಂಡೋಗಿ ಹೋಗು. ಬೇಡಿ ತುಡ್ಸ್ ಕರ್ಕೊಂಬನ್ರಿ.
ಅಜಯ್ ಏನ ನಿಂದ ಅಯ್ಯ ನಿಮ್ ತಯಾರು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ಯಾ ನನ್ನ ಕೈಲಾಗಲ್ಲ ನಡಿಯಕ್ಕೆ. ನೋಡ ಬಾಯ್ ಮುಚ್ಕೊಂಡ್ ಬಾ, ಅಪ್ಪೆ ತರ ಒಟ ಮಟ ಅಂತಾನೆ ಇರ್ಬೇಡ. ಜೈ ತಿಂದಿರೋ ಪರೋಟ ಅರ್ಗೆ 2 ಬಿರಿಯಾನಿ ತಿನ್ನೋ ರೇಂಜ್ ಬಂದಿದ್ದೀನಿ, ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಏ ಬರ ಅದ್ ಸರಿ ಕಣಜೆ, ಅಂಬಿ ಅಕ್ಕನ್ ವಾಪಸ್ ಬರಕ್ ಹೇಳ್ದಲ್ಲ ಯಾಕೆ? ಹೇಳಿದ್ನಲ್ಲ ಅವಳು ಇಲ್ದಲ್ಲೇ ನಮ್ ಬಿಸ್ನೆಸ್ ಡಲ್ ಆಗೈತೆ ಅಂತ. ನನ್ಗೇನೋ ಡೌಟು, ಏನ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ಯಾ? ಏ ನೀನ್ ಹಿಂಗೆ ಮಾತಾಡ್ತಿದ್ರೆ ನೀನ್ ಕೂತ್ಕೆಸಿ ಸಾಯಿಸಿ ಮಣ್ಣು ತೋಡಿ ನಿನ್ನೆ ಇಲ್ಲಿ ಗೊತ್ತಾಗ್ತೀನಿ ಅಷ್ಟೇ. ಸರಿ, ಇವಾಗ ಎಲ್ಗೆ ಅಂತ? ಕಾರ್ಗೆ ಬೀಟ್ ಹಾಕಕ್ಕೆ ಕಣ್ಲ. ಏನ ಕಾರ್ ಬೀಟ? ಜೈ ಏನ್ ತಮಾಷೆ ಮಾಡ್ತಾ ಇದ್ಯಾ ನೀನು? ಬೇಡ ಬೇಡ, ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ನೋಡು, ಈ ಕೆಲ್ಸಕ್ಕೇನೇ ಇದ್ರು ಅಕ್ಕನೇ ಕತರ್ನಾಕು, ನಿನ್ ಕೈಯಿಂದ ಆಗಲ್ಲ, ಸುಮ್ನೆ ನಡಿ ಹೋಗೋಣ. ಏ ಅವಳು ಕತಾರ್ ಹಾಕಾದ್ರೆ ನಾನು ಕಿರಾತಕಿ, ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಳ. ನಿಮ್ಮ ಅಕ್ಕನ್ಗೆ ಇದನ್ನೆಲ್ಲ ಹೇಳ್ಕೊಟ್ಟವಳು ನಾನೇ. ಅವಳು ಈ ಡೀಲ್ ಬಿಟ್ಮೇಲೆ ನಮ್ಗೆ ಎಷ್ಟು ಲಾಸ್ ಆಗೈತೆ ಗೊತ್ತಾ? ಜೇ ತಗಲಾಕೊಂಡ್ರೆ ನೀನ್ ಇಲ್ಲಿಂದ ಓಡಕ್ಕಾಗಲ್ಲ, ಹೇಳ್ತಿದ್ದೀನಿ ಕೇಳು. ಅಯ್ಯ ಸಿಕ್ಕಾಕಳ ಮಾತು ಯಾಕಾಡ್ತೀಯೋ ದಡ್ಡಪ್ಪ? ಇರು ದಡ್ಡಪ್ಪನು ಒಂದ್ ಕೈ ಹಾಕು. ಕೈ ಹಾಕ್ತೀನಿ, ಕೈಗೆ ಬೇಡಿ ಬೀಳಲ್ಲ ತಾನೇ? ಯಾವಾಗ ನೋಡಿದ್ರೆ ಅಕ್ಷಕ್ನ ಮಾತೆ ಆಡ್ತೀಯಲ್ಲ ನೀನು. ಹಾಕ ನೋಡು, ಇದಿಷ್ಟು ಮಳೆನು ಹಿಂಗಾಕು, ಆದ್ರೆ ಯಾವ್ದಾರು ಒಂದ್ ಮಳೆ ಟೈರ್ ಸಿಕ್ಕಾಕಳುತ್ತೆ. ಏನು ನೀನು ಬಂಚಾರ ಹಾಕತ್ರ ಕೂತ್ಕೋ, ನಾನು ಕಾರಲ್ಲಿರೋ ಐಟಮ್ನ ಎತ್ಕೊಂಡು ಓಡ್ಬಿಡ್ತೀನಿ. ಅಜಯ್ ಅಬ್ಬಾ ಸದ್ಯ ಬಂದ್ರಲ್ಲ, ಎಲ್ಲಿ ನಿಮ್ಗಿಂತ ಮುಂಚೆ ಅತ್ತೆ ಮಾವ ಬಂದ್ಬಿಡ್ತಾರಂತ ಟೆನ್ಷನ್ ಆಗೋಗಿತ್ತು. ನಿಮ್ಮಮ್ಮ ಕೇಳಿದ್ರೆ ನಾ ಏನಂತ ಹೇಳಿ? ಯಾಕೆ ಇಷ್ಟೊತ್ತು? ಅದಕ್ಕೆ ಊಟ ಏನಿದೆ, ತುಂಬಾ ಹಶ್ವಾಗ್ತಿದೆ. ಹಶ್ವಾಗ್ತಿದ್ಯಾ ನಿನ್ಗೆ? ಹಾಗಾದ್ರೆ ಮಧ್ಯಾಹ್ನ ಏನು ತಿಂದಿಲ್ಲ ಅಂತ ಆಯ್ತು. ಇವ್ರು ಯಾಕೇನು ಮಾತಾಡ್ತಿಲ್ಲ? ಅದಕ್ಕೆ ಐ ಆಮ್ ಜಸ್ಟ್ ಟಯರ್ಡ್ ಅಷ್ಟೇ, ನಥಿಂಗ್. ಟಯರ್ಡಾ? ಏನ್ ತಲೆ ಸುತ್ತ ಬೀಳೋಂತ ಟಯರ್ಡ್ ಅಪ್ಪ? ನಿನ್ ತಂಗಿ ನಿನ್ ಕೈ ಹಿಡ್ಕೊಂಡ್ ಕರ್ಕೊಂಬಂದ್ಲು. ಅದ್ಬಿಡಿ, ಅಪ್ಪ ಅಮ್ಮ ಎಲ್ಲಿ ಕಾಣಿಸ್ತಿಲ್ಲ? ಅವರು ಡಿನ್ನರ್ಗೆ ಹೊರಗಡೆ ಹೋದ್ರು. ನೀವಿಬ್ರು ಆಚೆ ಇದ್ರೆ, ಸೊ ನಾನು ರೋಹಿತ್ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ವಾಟ್? ಮನೇಲಿ ಏನು ಇಲ್ವಾ ಹಾಗಾದ್ರೆ? ಒಂದ್ 10 ನಿಮಿಷ ಟೈಮ್ ಕೊಡು, ನೀ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ರೆಡಿ ಮಾಡ್ತೀನಿ. ಸರಿ, ಅಣ್ಣಗೆ ನಾನು ಕುಕ್ ಮಾಡ್ತೀನಿ. ಅಣ್ಣ ಹೋಗಿ ಫ್ರೆಶ್ ಅಪ್ ಆಗ್ಬಾ. ಇಲ್ಲ, ನನಗೇನು ಬೇಡ, ನೀವಿಬ್ರು ಮಾಡ್ಕೊಡಿ. ರಿಷಿ, ಯಾಕೋ ಒಂಥರ ಇದೆಯಾ? ಅದಕ್ಕೆ ಸ್ವಲ್ಪ ತಲೆನೋವು ಅಷ್ಟೇ. ಐ ವಿಲ್ ಬಿ ಆಲ್ ರೈಟ್. ಟಯರ್ಡ್ ಅಂದ, ಈಗ ತಲೆನೋವು ಅಂತ್ಯಾನೆ. ಏನಾಯ್ತು ಇವ್ನಿಗೆ? ಇನ್ನು ಹೇಳಿದ್ದು ಕೇಳಿದ್ದು ಎಲ್ಲ ಆಗೋಯ್ತು, ಬಿಟ್ಬಿಡು ನನ್ನ. ಅಂಬಿ, ನಾನು ನಿನ್ನ ಬಳಸ್ಕೊಂಡು ಈ ಕಾರ್ಯನ ಸಾಧಿಸ್ಕೊಂಡ್ಬಿಟ್ಟೆ ಅಂತ ಅನ್ನಿಸ್ತೈತಲ್ವಾ ನಿಂಗೆ? ಇಲ್ಲ ಅಂಬಿ, ನಾನು ನಿನ್ನ ಸಹಾಯ ತಕೊಂಡೆ ಆಟೆಯ. ಇದರಿಂದ ನಿಂಗೆ ನೋವಾಗಿದ್ರೆ ನನಗೆ ಸಂಸ್ಬಿಡು. ಬಾ ಅಂಬಿ, ಅಜ್ಜಿಗೆ ನೀನ್ ಯಾರು ಅಂತ ನಾನು ತಿಳಿಸ್ತೀನಿ. ನನ್ನಂಗೆ ಇನ್ನೊಬ್ಳವಳೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ಬಾ. ಯಾಕೆ ನನ್ನ ಅವ್ರ ಮುಂದೆ ನಿಲ್ಸಿ ನಾನ್ ಕಳ್ಳಿ ಈ ಡೀಲ್ಗೋಸ್ಕರ ಈ ಮನೆಗ್ ಬಂದೆ ಅಂತ ಹೇಳ್ತೀಯಾ? ಛೇ, ಹಂಗಲ್ಲ ಅಂಬಿ. ಅಮ್ಮ, ನೀನದ್ ಏನ್ ಪ್ಲಾನ್ ಮಾಡಿದ್ಯೋ ಯಾರಿಗ್ ಗೊತ್ತು. ಈ ಶ್ರೀಮಂತ್ರನ ನಂಬಲೇಬಾರ್ದು. ಅಮ್ಮ, ನನ್ನ ಬಿಟ್ಬಿಡು, ನನಗೆ ಈ ಆಟ ಸಾಕು. ಇಲ್ಲ ಅಂಬಿ, ನೀನ್ ಅನ್ಕೊಂಡಂಗಲ್ಲ. ಅಜ್ಜಿ ಸ್ಯಾನೆ ಒಳ್ಳೆಯವರು. ಅವ್ರದವ ನೀನ್ ಮಾತಾಡಿದ್ರೆ ನೀನ್ ಇಲ್ಲೇ ಇರ್ಬೋದು. ನನ್ ಮಾತ್ ಕೇಳವಿ. ನಿನ್ಗೆ ನಿಜವಾಗ್ಲೂ ನಾನು ಚೆನ್ನಾಗಿರ್ಬೇಕು ಅನ್ನೋದು ಮನ್ಸಲ್ಲಿದ್ಯಾ? ಇದೇ ನೀನ್ ಕೇಳ್ತಿದ್ಯಾ? ನೀನ್ ನನ್ಗೆ ಸಹಾಯ ಮಾಡ್ದವಳು. ನೀನ್ ಖಂಡಿತವಾಗ್ಲೂ ಸೆಂದಾಗಿರ್ಬೇಕು ಅನ್ನೋದು ನನ್ ಮನ್ಸ್ನಾಗೈತೆ.
ಹಂಗಂದ್ರೆ ದಯವಿಟ್ಟು ನನ್ನ ಇಲ್ಲಿಂದ ಹೋಗಿ ಬಿಟ್ಬಿಡು. ಆಮೇಲೆ ಇನ್ನೊಂದು ವಿಷಯ, ನನ್ನ ಬಗ್ಗೆ ಆಗ್ಲಿ ಈ ಡೀಲ್ ಬಗ್ಗೆ ಆಗ್ಲಿ ಯಾವತ್ತೂ ಅಜ್ಜಿಗೆ ಹೇಳ್ಬಾರ್ದು. ನೀನೇನನ್ನು ಹೇಳ್ದೋ ನನ್ ಮೇಲೆ ಆಣೆ. ನೇನು ಕೇಳ್ಬೇಡಪ್ಪ, ನಾ ಮಾಡ್ತೀನಿ ಅಂದ್ರೂ ಅವಳು ಬಿಡ್ಲಿಲ್ಲ. ಅಣ್ಣಂಗೆ ನನ್ನ ಕೈಯಾರ ನಾನೇ ಮಾಡ್ತೀನಿ ಅಂತ ಬಂದ್ಲು. ಲೇ ರಚನಾ ಪ್ಲೀಸ್ ಕಣ, ಬಿಟ್ಬಿಡ ನನ್ನ. ಅದ್ ಹೇಗಣ್ಣ ಬಿಡಕ್ಕಾಗತ್ತೆ? ಹಸದವ್ರನ್ನ ಆರೈಸೋ ವಂಶ ನಮ್ದು, ದ ಗ್ರೇಟ್ ನಂದಾ ಫ್ಯಾಮಿಲಿ. ಲೇ ನಿನ್ನ ಕಟ್ಕೊಂಡವನು ಸತ್ತ. ನೀನಂದ್ರೆ ನನಗೆ ತುಂಬಾ ಇಷ್ಟ ಚಿನ್ನ. ಫಸ್ಟ್ ನೀರಿಡು. ಇನ್ನೂ ಶುರುನೇ ಆಗಿಲ್ಲ, ಆಗ್ಲೇ ಊಟ ರೆಡಿ ಅಂತ ಕರ್ಕೊಂಡ್ಬಂದು ಅದಕ್ಕೆ. ಇಬ್ರು ಸರಿ ಇದ್ದೀರಾ. ಏ ರಚನಾ, ಏಯ್ ಇಲ್ಲೇ ಕಳ್ದೋದೆ, ಬಾಬಾ. ಹಾ, ನೂಡಲ್ಸ್. ಮಾಡು. ನೀರ್ ಬಿಸಿ ಆಯ್ತು, ನೂಡಲ್ಸ್ ಹಾಕು. ಹಾ, ಹೇ ರಿಷಿ, ಇವಳು ಗಂಟ ಕಟ್ಮುಟ್ಟಾಗಿ ಬಂದ್ರೆ 4 ದಿನದಲ್ಲಿ ಈ ತರ ನೂಡಲ್ಸ್ ಮಾಡ್ಬಿಡ್ತಾಳೆ. ಖರಾಬ್ ಆಗಿತ್ತು ಜೋಕು, ಆದ್ರೆ ನಾನು ನನ್ನ ಗಂಡನ ಚೆನ್ನಾಗೇ ನೋಡ್ಕೋತೀನಿ. ಆಯ್ತು ಬಿಡಮ್ಮ, ನೋಡೇ ಬಿಡೋಣ. ಏನಾಯ್ತು ರಿಷಿ, ಬಂದಾಗಿಂದ ತುಂಬಾ ಡಲ್ ಆಗಿದೆಯಾ? ಅದ್ಗೆ ಈಗ ವಿಷಯ ಬೇಡ ಬಿಡಿ. ಇರು ರಚನಾ, ಹೇಗಿದ್ರು ಹೇಳಲೇಬೇಕಲ್ಲ. ಈ ಲೆವೆಲ್ ಸಸ್ಪೆನ್ಸ್ ಏರಿಸ್ತಾ ಇದ್ರಲ್ಲ, ಏನದು? ಅಪ್ಪ ಅಮ್ಮ ಬಂದ್ರು ಅನ್ಸುತ್ತೆ, ನಾನು ಹೋಗಿ ಓಪನ್ ಮಾಡ್ತೀನಿ. ಅಣ್ಣ, ಅಮರಣ್ಣ, ಅಣ್ಣ, ಅಣ್ಣ. ಯಾಕೋ ಅಜ್ಜಿ ಅಲ್ಲೋ? ಅಣ್ಣ, ಅಜ್ಜಿ ಯಾಕೋ ಹಿಂಗ್ ಓಡ್ ಬಂದಿದ್ಯಾ? ಏನಾಯ್ತು? ಅಣ್ಣ, ಅಜ್ಜಿ ತಗ್ಲಾಕೊಂಡ್ಬಿಡ್ತು. ಏನೋ ಹೇಳ್ತಿದ್ಯಾ? ಅಣ್ಣ, ಅದೇನಾಯ್ತು ಗೊತ್ತಾ? ಇಷ್ಟಾಗಿದ್ದು. ಇಷ್ಟಲ್ಲ, ಇಷ್ಟೇ. ಏನಾಗಿಲ್ಲ, ತಲೆ ಕೆಡ್ಸ್ಕೊಬೇಡ. ಇಷ್ಟೇನಾ? ನಾನು ಅಲ್ಲಿಂದ ಓಡ್ ಬಂದು ವರದಿ ಒಪ್ಸಿದ್ರೆ ಇಷ್ಟೇ ಆಯ್ತು ಅಂತ ಹೇಳ್ತಿದ್ಯಲ್ಲ? ಲೇ, ಆ ಮುದ್ಕಿಗೆ ಇವೆಲ್ಲ ಒಂದ್ ಮ್ಯಾಟ್ರೇನು? ಜೈಲಲ್ಲಿರೋರೆಲ್ಲ ಪರಿಚಯ ಇರ್ತಾರ ಅಜ್ಜಿಗೆ. ಒಂದ್ ವಾರ ಆರಾಮಾಗಿ ಇದ್ಬತ್ತಾಳ್ ಬಿಡು. ಅಜ್ಜಿಗೆ ಹಿಂಗ ಅಂದವ್ ನೀನು, ಇನ್ನ ನಾನೇನಾದ್ರೂ ತಗ್ಲಾಕೊಂಡ್ಬಿಟ್ಟಿದ್ರೆ? ಆ ಮುದ್ಕಿ ಜೈಲ್ಗೆ ಹೋಗಿದ್ದಕ್ಕೆ ಹಿಂಗ್ ಅಂತಿದೀನಿ ಅಂದ್ರೆ, ಇನ್ನು ನೀನೇನಾದ್ರೂ ಜೈಲ್ಗೆ ಹೋಗಿದ್ದಿದ್ರೆ? ಒಲೆ ಇದೆಯಾ ನೀನು? ಪೀಡೆ ನನ್ ಮಗ ತೊಲಗೋದ ಅಂತ ಎಣ್ಣೆ ಹಾಕೊಂಡು ಎಂಜಾಯ್ ಮಾಡ್ಬಿಡ್ತಿದ್ದೇನೋ ಅಲ್ವಾ? ಜೊತೆಗೊಂದ್ ಫುಲ್ ಬಾಟ್ಲ್ ಆಗ್ತಿದೆ ಕಣ. ಕಲ್ಪನೆಲ್ಲ ಅರ್ಧ ಸತೋಯ್ತಿಯಲ್ಲೇ. ಸುಮ್ನೆ ಇರೋಣ ನೀನು. ಸ್ವಲ್ಪ ತೊಲ್ ಜಸ್ಟ್ ಮಿಸ್ ಆದೆ. ಅಲ್ಲ, ಈ ಮುದ್ಕಿಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ. ರಾತ್ರಿ ಹೊತ್ತು ನಡು ರೋಡಲ್ಲಿ ಮೊಳೆ ಎರ್ಚ ಕೇಳಿದ್ಲು. ಅಯ್ಯಯ್ಯೋ, ಹೇಳ್ತಾ ಇದ್ರೆ ಬೇವ್ರು ಕಿತ್ಕೊಳ್ಳುತ್ತೆ. ಅಯ್ಯಯ್ಯಪ್ಪ, ಆ ಹೆಂಗಸ್ನ ನೋಡ್ಬೇಕಾಗಿತ್ತು ನೀನು. ಸ್ಪಾಟ್ ಅಲ್ಲೇ ಪೊಲೀಸವ್ರಿಗೆ ಹೆಂಗ್ ಹಿಡ್ಕೊಟ್ಲು ಗೊತ್ತಾ?
ನಾನಂತೂ ಧೈರ್ಯವಾಗಿ ಎದುರ್ಕೊಂಡು ತಪ್ಪಿಸ್ಕೊಂಡು ಹೊಡ್ಕೊಂಡ್ಬಿಟ್ಟೆ. ಮುದ್ಕಿ ಯಾಕೋ ಇಷ್ಟೊತ್ತಲ್ಲಿ ಹೋಗ್ಬೇಕಿತ್ತು? ಎಲ್ಲಾದ್ರಲ್ಲೂ ಬರೀ ಆತರನೇ. ಹೋಗ್ಲಿ ಬಿಡು. ಅಕ್ಕನ್ ಕರ್ಸು ಅಂತ ಅಜ್ಜಿ ಹೇಳಿದ್ಲಲ್ಲ, ಫೋನ್ ಮಾಡಿದ್ದ? ನಾನ್ ಯಾಕ ಮಾಡ್ಲಿ, ಬೇಕಂದ್ರೆ ಅವಳೇ ಬರ್ತಾಳೆ. ಇವನೇನ್ ಹಿಂಗಂದ್ಬಿಟ್ಟ? ಕಮಲಿ, ಡಬ್ಬಿನಾಗ ಏನೈತೆ? ತಿಂಡಿ. ಓ, ತಿಂಡಿ ಕಟ್ತಾ ಇದ್ಯಾ? ನಂಗೂ ಸಂಬುಗೆ ಡಬ್ಬಿನಲ್ಲಿ ಯಾಕೆ, ಇಲ್ಲೇ ತಟ್ಟೆನಲ್ಲಿ ಕೊಡು, ತಿಂತೀವಿ. ತಟ್ಟೆನು ಬೇಡ, ಕೈ ಕೊಟ್ರೆ ಸಾಕು. ಇದು ನಿಮ್ಗಲ್ಲ, ಅನಿಕಂಗೆ. ಏನೋ ಅವಳು ನೋಡಕ್ ಹೋಯ್ತಿದ್ಯಾ ನೀನು? ಏನ್ ಕಮ್ಲಿ, ನಾವ್ ಒಂದ್ಕಿತ ಹೇಳಿದ್ರೆ ಕೇಳಕ್ಕಿಲ್ವಾ ನೀನು? ಅವಳಗ್ ಶಿಕ್ಷೆ ಕೊಡ್ಸ್ತೀನಿ ಅಂತ ಹೇಳಿ ನೀನೇ ಅವಳಗ್ ತಿಂಡಿ ಕಟ್ಕೊಂಡು ಹೋಯ್ತಿದ್ಯಾ? ಏನ್ ಬಂದೈತ್ ಕಮ್ಲಿ ನಿಂಗೆ? ನಿಂಗೆ ಮನೆಯಿಂದ ದೂರ ಇರೋದಕ್ಕಿಂತ ಶಿಕ್ಷೆ ಬೇಕಾ? ಈಗಾಗ್ಲೇ ಅವಳಿಗೆ ಕಷ್ಟ ಅರ್ಥ ಆಗಿರ್ತೈತೆ. ನಾನೇ ಕೆಟ್ಟೈತೆ ಕಮ್ಲಿ. ಈಗ ಎಲ್ಗೋಯ್ತಾ ಇದೀಯ ನೀನು? ಅನಿಕನ್ ರೂಮ್ಗೆ. ಅಲ್ಲ, ನಡಿ, ಅದೇನಾಗುತ್ತೋ ನೋಡಮ್ಮ. ನೋಡಿ. ಹಾಯ್ ಕಮಲಿ ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ವಿಡಿಯೋ ಕಾಲ್ ಮಾಡಿ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೀನಿ ಅನ್ಕೋಬೇಡಿ. ಅಯ್ಯೋ, ಹಂಗೇನಿಲ್ಲ ಸರ್. ಹೇಗಿದ್ದೀರಾ, ಎಲ್ಲ ಓಕೆನಾ ಅಂತ ಬರೀ ವಾಯ್ಸ್ ಕೇಳಿದ್ರೆ ಸಮಾಧಾನ ಆಗಲ್ಲ. ನಿಮ್ಮನ್ನ ನೋಡಿದ್ರೆ ಸಮಾಧಾನ ಅಂದ್ಬಿಟ್ಟು ಕಾಲ್ ಮಾಡ್ದೆ. ಏನ್ ಮಾಡ್ತೀರಾ? ಅನಿಕಾ ರೂಮಲ್ಲಿ ಇದ್ದೀರಾ? ಯಾಕೆ? ಅವಳೇ ಇಲ್ಲ ಅಂತ ಹೇಳಿದ್ಮೇಲೆ ಅವಳ ಬಟ್ಟೆ ಜೋಡಿಸಿ ಏನ್ ಪ್ರಯೋಜನ? ಅದು ಸರ್, ಬಟ್ಟೆನೆಲ್ಲ ಹೋಗಿ ಕೊಟ್ಬರುಮಾ ಅಂತ. ವಾಟ್? ಹಾ ಸರ್. ಇಲ್ಲ, ನನಗೆ ಹಾಗೆ ಅನ್ನಿಸ್ತಿಲ್ಲ. ನನಗೆ ನೋಡೋದಕ್ಕಾಗಲ್ಲ. ಸರ್, ನಾನು ಆರಾಮಾಗಿ ಟೈಮ್ ಆಯ್ತು ಸರ್, ನಾನು ಹೊರಡ್ಬೇಕು. ಪೊಲೀಸ್ ಸ್ಟೇಷನ್ಗ? ಹೌದು ಸರ್. ನೋಡಿ, ನೀವು ಒಬ್ಬರೇ ಹೋಗೋದು ಬೇಡ, ನಾನು ಬರ್ತೀನಿ. ಅಯ್ಯೋ ಸರ್, ಬೇಡ, ಪರವಾಗಿಲ್ಲ. ಹೇಳ್ತಿದ್ದೀನಲ್ಲ, ನಾನು ಬರ್ತೀನಿ. ರಚನಾ, ಋಷಿಯಲ್ಲಿ ರೂಮಲ್ಲಿ ಇದ್ದಾನಮ್ಮ, ಬರ್ತಾನೆ. ಹೋಗಿ ಕರ್ಕೊಂಡ್ ಬಾ. ಅಣ್ಣನೇ ಬಂದ. ಋಷಿ, ಬಾ, ತಿಂಡಿ ತಿನ್ನು. ಋಷಿ, ಆರ್ ಯು ಓಕೆ? ಹಾಂ, ಐ ಆಮ್ ಫೈನ್. ಎಲ್ಲಾದ್ರೂ ಹೊರಟಿಯಾ ಋಷಿ? ಹಾ, ಅನಿಕನ್ ನೋಡೋದಕ್ಕೆ ಹೋಗ್ತಾ ಇದೀವಿ. ಹೋಗ್ತಿದ್ದೀವಿ. ಕಮಲಿ ಕರೆದ್ಲ? ಆಕ್ಚುಲಿ ಅವ್ರು ಕರೀಲಿಲ್ಲ, ಒಬ್ಬರೇ ಹೋಗ್ತೀನಿ ಅಂದ್ರು, ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದೆ. ಈಗ ಅವಳು ಓಕೆನಾ? ಹುಚ್ಚುಚ್ಚಂಗ್ ಆಡ್ತಿದ್ಲಲ್ಲ? ನಿಜಾನೇ ಅಲ್ವಾ ಹೇಳ್ತಾ ಇರೋದು? ಒಂದೊಂದ್ ದಿನ ಒಂದೊಂದ್ ತರ ಆಡ್ತಾ ಇದ್ಲು. ಅಮ್ಮ,
ಹಾಗೇನೂ ಇಲ್ಲ. ಕಮಲಿ ಈಗ ಆರಾಮಾಗೇ ಇದ್ದಾಳೆ. ಇನ್ಫ್ಯಾಕ್ಟ್ ಅವಳೇ ಪೊಲೀಸ್ ಅವ್ರಿಗೆ ಹೇಳಿ ಅನಿಕನ್ನ ಅರೆಸ್ಟ್ ಮಾಡಿಸಿದ್ದು. ಅದಕ್ಕೆ ಕೇಳ್ತಾ ಇರೋದು. ತಲೆ ಸರಿ ಇರ್ಲಿಲ್ವಲ್ಲ, ಅದಕ್ಕೆ ಅಂತ ಕೆಲಸ ಏನಾದ್ರು ಮಾಡಿದ್ಲ ಅಂತ. ನೀವ್ ಅನಿಕನ್ ಸಪೋರ್ಟ್ ಮಾಡ್ತಿದ್ದೀರಾ ಅಮ್ಮ? ಹಾಯ್ ಕಮಲಿ ಅವರೇ. ಸರ್ ನೀವ್ಯಾವಾಗ ಬಂದ್ರಿ? ನಾನು ನೀವು ಫೋನಲ್ಲಿ ಮಾತಾಡ್ತಿದ್ದೀರಲ್ಲ ಆಗ. ಹೌದು, ಯಾರ ಜೊತೆ ಮಾತಾಡ್ತಿದ್ದು? ಅಣ್ಣ ಎಂತವ ಸರ್? ಅಣ್ಣ ಏನಾ? ಅಂದ್ರೆ ಸರ್ ಮಾರಾಪುರದಾಗೆ. ಕಮಲಿ ಅವರೇ, ಆರ್ ಯು ಓಕೆ? ಸರ್ ಸರ್ ನೀವಿಲ್ಲೇ ಕುತ್ಕೊಂಡಿರಿ, ನಾನು ಹೋಗಿ ತಿಂಡಿ ಹಾಕೊಂಬರ್ತೀನಿ. ಕಮಲಿ ಅವರೇ, ಏನು ಬೇಡ, ನಂದಾಯ್ತು, ನೀವು ಕುತ್ಕೊಳ್ಳಿ. ಅಣ್ಣ ಅಜ್ಜಿ ಚೆಂಪೆ ನಾವೆಲ್ಲ ಯಾಕೆ ಕೇಳು ನಿಂಗೆ ಅಲ್ವಾ? ಬಿಡು ಬಿಡು, ನೀನ್ ಅಲ್ಲೇ ಆರಾಮಾಗಿದ್ಯಾ ಅನ್ಸುತ್ತೆ. ಬಿಡು ಬಿಡು. ಕಮಲಿ ಅವರೇ, ಏನ್ ಯೋಚನೆ ಮಾಡ್ತೀರಾ? ಏನಿಲ್ಲ ಸರ್. ಆರ್ ಯು ಆಲ್ ರೈಟ್ ಅಂತ ಕೇಳಿದಾಗ ಆಗ್ಲೇ ಹ್ಞೂ ಅಂದ್ರಲ್ಲ, ಅದು ಸುಳ್ಳು. ಸರ್ ಹಂಗೇನಿಲ್ಲ, ನಾನು ಚೆಂದಾಗೆ ಇವ್ನಿ. ನಿಜವಾಗ್ಲು? ದಿಟ್ಟವಾಗ್ಲು ಸರ್. ಹಾಗಾದ್ರೆ ನಾನೀಗ ಗುಡ್ ನ್ಯೂಸ್ ಹೇಳ್ಬೋದು. ಗುಡ್ ನ್ಯೂಸಾ? ಏನ್ ಸರ್? ನೀವು ಗೆಸ್ ಮಾಡೋದಕ್ಕೂ ಆಗಲ್ಲ. ಅದೇನು ಹೇಳಿ ಸರ್. ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಹುಡುಗಿ ಈ ತರ ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂಡು ಯೋಚನೆ ಮಾಡುವಂತ ಕ್ಯಾರೆಕ್ಟರೇ ಅಲ್ಲ. ನಿಮ್ಮ ಮನಸ್ಸಲ್ಲಿರೋ ಸಂಕಟ ಎಲ್ಲ ಕ್ಲಿಯರ್ ಆಗಬೇಕು. ಸರ್ ನನಗೆ ಯಾವ ಸಂಕಟ ಸರ್? ಅನಿಕಾ, ಬಯಲಲ್ಲಿ ಹುಟ್ಟಿ ಜೈಲಿಗೆ ಬಂದೆ ಅಜ್ಜಿ ಅಜ್ಜಿ ಅಜ್ಜಿ. ಬ್ಯಾಡ ಮುದ್ಕಿ, ನಿನ್ ಕೈಯಲ್ಲಿ ಓಡಕ್ಕಾಗಲ್ಲ ಅಂತ ಬಡ್ಕೊಂಡೆ. ನನ್ನ ಮಾತು ಕೇಳಲಿಲ್ಲ. ಈಗ ನೋಡಿದ್ರೆ ತಗ್ಲಾಕೊಂಡು ಊಟ ತಂದ್ಕೊಡೋ ಎಕ್ಸ್ಟ್ರಾ ಡ್ಯೂಟಿ ಹಾಕಿದ್ಯಾ. ಇನ್ನು ಏನೇನು ಡ್ಯೂಟಿ ಇದೆಯೋ. ನವೀನ ಚೆನ್ನಾಗಿದ್ದೀರಾ? ಏನದು? ಊಟ ಅಣ್ಣ. ಸರಿ, ಬೇಗ ಹೋಗಿ, ಬೇಗ ಬಾ. ಸರಿ ಸರಿ. ಏನೋ ಡೀಲ್ ರಾಣಿ ನೋಡಕ್ ಬಂದ್ಯಾ? ಇನ್ನೇ ನಿಮ್ಮನ್ನ ನೋಡಕ್ ಬರಕ್ಕಾಗತ್ತಾ? ಲೇ, ನಿನ್ನೆ ನೀನು ಸಿಕ್ಕಾಕೋಬೇಕಿತ್ತು, ಕೊಬ್ಬಿಳಿಸ್ತಿದ್ದೆ. ಬೇಡ ಬೇಡ, ಊಟ ಕೊಡಕ್ ಬಂದೆ ಯಾಕೋ. ಸರಿ ಸರಿ ಹೋಗು, 5 ನಿಮಿಷ ಅಷ್ಟೇ. ಆಯ್ತಕ್ಕ, 5 ನಿಮಿಷ. ಅಕ್ಕ ನೀವೇನು ತಲೆ ಕೆಡ್ಸ್ಕೊಬಿಡಿ, 5 ನಿಮಿಷ. ನಾನು ನಿನ್ ತಮ್ಮ ಇದ್ದಂಗೆ. ಸರಿ ಸರಿ ಹೋಗು, 5 ನಿಮಿಷ ಅಷ್ಟೇ, ಅಷ್ಟ್ರಲ್ಲಿ ಬರ್ಬೇಕು. ಆಯ್ತಾಯ್ತು. ಅಲ್ಲ, ಒಂದು ಫ್ಯಾನ್ ಹಾಕಿಸ್ಬಾರ್ದ ಈ ಗೌರ್ಮೆಂಟ್ ಅವರು? ಬನ್ನಪ್ಪ, ಅಯ್ಯಪ್ಪ ದೇವ್ರೆ. ಏಯ್ ಗೂಬೆ, ಏನ್ ಹಂಗ್ ನೋಡ್ತಾ ಇದ್ದೆ ಒಮ್ಮನ್ನ? ನಾನು ಇಲ್ಲೇ ನಿಂತಿದ್ದೀನಿ, ಕೊಡು ಕ್ಯಾರಿಯರು. ಹೆಂಗಿದ್ಯಾ? ಕೊಡಲೆ ಬಾಯಿ ಬಿಚ್ಕೊಂಡು. ಹೆಂಗಿದ್ಯಾ? ಏನ್ ಚೆನ್ನಾಗಿ ಇರ್ತೀಯ ಬಿಡು. ತಗೋ. ಬಿಸ್ಲರಿನಾ? ಅಲ್ಲಿಡು. ಕೈ ತೊಳೆ ಅಲ್ವಾ? ಕೊಡ್ಲೆ. ಬಾಯ ತೊಳೆದೆ ತೀರ್ತಿಯ. ಅದೇ ಹೋಟ್ಲ ತಂದ. ಅಯ್ಯೋ, ಅವ್ಕೆ ಅಟ್ಟಾಗ ಮಾಡಿರ್ತಾನೆ.
ನೆನ್ನೆ ಅವನ ಹೋಟ್ಲಲ್ಲಿ ಪರೋಟ ತಿಂದಿದ್ದಕ್ಕೇನೆ ಪೊಲೀಸವ್ರ ಕೈಲಿ ತಗಲಾಕಳ್ದೆ ಓಡ್ ಬಂದೆ. ಇಲ್ಲ ಅಂದ್ರೆ ನಿನ್ ತರ ತಗಲಾಕೊಂಡ್ಬಿಡ್ತಾ ಇದ್ದೆ. ಸುಮ್ಮನೆ ತಂದಿರೋದನ್ನ ತಿನ್ನು. ಸುಮ್ಮನೆ ಹಂಗೆ ಫ್ಲೋಲಿ ಹೇಳ್ದೆ ಅಜ್ಜಿ. ಪ್ಲೀಸ್ ತಿನ್ನಜ್ಜಿ. ದೇವ್ರೆ, ಏನೋ ನೀವು ತಂದು ಕೊಟ್ಟಿದ್ದು ನಾವು ತಿನ್ಬೇಕು. ಹೆಂಗೈತ್ ನೋಡು. Why the hell did you guys come here? ಲಾಕಪ್ ಅಲ್ಲಿ ಇದ್ರು ಇಂಗ್ಲಿಷ್ ಕಮ್ಮಿ ಆಗಿಲ್ಲ ನೋಡೋದು ನಿಂಗೆ. ನೀವ್ ಯಾಕೆ ಬಂದ್ರಿ ಅಂದೆ. ಹಾ, ಅರ್ಥ ಆಯ್ತು. ನಾವುವೇ ಈಗ ಇಂಗ್ಲಿಷ್ ಮೀಡಿಯಮೇ. ಏನೋ ಪಾಪ ಹುಡುಗಿ ಅರೆಸ್ಟ್ ಆಗೋಳೆ, ನೋಡ್ಕೊಂಡು ಹೋಗಮ್ಮ ಅಂತ ಬಂದು ನಮ್ತವೇ ಇಟ್ಟೊಂದು ದಿಮಾಕ. ನಾವು ಬಂದ್ರೇನೆ ಹಿಂಗೆ, ಇನ್ ಕಮಲಿ ಏನಾನ ಬಂದಿದ್ರೆ ಒಳ್ಳೇದಾಯ್ತು ಬುಡ್ಲ ಸಂಬು. ಇವಳೊಬ್ಳೆ ಇಲ್ಲೇ ಕೊಳಿಲಿ, ಯಾರುವೆ ನೋಡಕ್ ಬರೋದು ಬೇಡ. ಲೇ ಅನಿಕಾ, ನಮ್ ಕಮ್ಲಿ ಒಳ್ಳೆ ಬುದ್ಧಿ ಇರೋದಕ್ಕೆ ಅವಳೇ ನಿನಗೋಸ್ಕರ ಬಟ್ಟೆ ತಿಂಡಿ ಎಲ್ಲ ಕೊಟ್ ಕಳ್ಸವಳೆ. ನಂಗೇನು ಬೇಕಾಗಿಲ್ಲ, ತಗೊಂಡು ಹೋಗ್ತಾ ಇರು. ನಿಂಗೆ ಇದಕ್ಕೆ ಏನಂತಾರೆ ಹೇಳು? ಇನ್ನೇನು ಕೊಬ್ಬು ಅಂತಾರೆ. ಸರಿ ಬುಡ್ಲ ಸಂಬು, ತಂದಿರೋದ್ನೆಲ್ಲ ತಗೊಂಡ್ ಹಂಗೆ ಹೋಗುಮ್ಮ. ಕಮಲಿ ಏನನ್ನ ಕೇಳಿದ್ರೆ ಅನಿಕಂಗೆ ಇದ್ಯಾವ್ದು ಬ್ಯಾಡ್ವಂತೆ, ಜೈಲಲ್ಲಿರೋ ಊಟನೇ ಸ್ಯಾನೆ ರುಚಿಯಾಗಿದ್ಯಂತೆ ಅಂತ ಹೇಳುಮ್ಮ. ನಡಿ. ದಟ್ ಈ ಜಾಲ್ ಬಾ. ಅಯ್ಯೋ ಅಜ್ಜಿ, ಏನೋ ಬಟ್ಟೆನು ತಿಂಡಿ ತಗೊಂಡವ್ರೆ, ತಗೋ. ಇಲ್ಲ ಅಂದ್ರೆ ಕೊಳಕ್ ಬಟ್ಟೆಲ್ಲ ಇರ್ಬೇಕಾಗುತ್ತೆ. ಕರಿ ಅವ್ರನ್ನ. ನಿಂಗಿ ನಿಂಗಿ ಎಸ್, ಇಟ್ಬಿಟ್ಟು ಹೋಗು. ಏನ ಸರಿಯಾಗಿ ಕೇಳಿಸ್ತಿಲ್ಲ. ಬಟ್ಟೆ ಮತ್ತೆ ತಿಂಡಿ ಇಟ್ಬಿಟ್ಟು ಹೋಗು ಅಂದೆ. ಬಂದ್ಲು ಕಣವೇ ದಾರಿಗೆ. ಅದೆಲ್ಲ ಆಗಕ್ಕಿಲ್ಲ, ಸಾರಿ ಕೇಳು. ವಾಟ್? ಅಯ್ಯೋ, ಮೊದ್ಲೇ ಹೊಟ್ಟೆ ಎಸ್ಕೊಂಡಿದ್ಯಾ, ಹೊಟ್ಟೆ ಸೀದೈತೆ. ಸಾರಿ ಕೇಳು, ತಪ್ಪೇನಿಲ್ಲ. ಸರಿ, ಸಾರಿ, ಇಟ್ಟು ಹೋಗು. ಏಟೆ ಅಹಂಕಾರ ಇದ್ರು ಹೊಟ್ಟೆ ಹಸು ಮುಂದೆ ಯಾವುದನ್ನು ತೋರ್ಸಕ್ ಆಗಕ್ಕಿಲ್ಲ. ಇನ್ನಾನ ಇವಳಿಗೆ ಒಳ್ಳೆ ಬುದ್ಧಿ ಬಂದು ಸರಿ ಹೋದ್ರೆ ಸಾಕು. ಐ ಹೋಪ್ ಸೊ.
ಅಪ್ಪಯ್ಯ ಈಗ ಹೆಂಗಿದ್ದೀರಾ? ಹೋಗಿದ್ದ ಜಾಗದಾಗೆ ಟ್ರೀಟ್ಮೆಂಟ್ ಎಲ್ಲ ಸರಿಯಾಗಿ ಆಯ್ತಾ? ನೀವ್ ಯಾವಾಗಪ್ಪಯ್ಯ ಮೊದ್ಲು ನಂಗಾಗದು? ನಾನು ಅಂಬೆ. ಏನಪ್ಪಯ್ಯ? ಅವಳಲ್ಲಿ ನನ್ನ ಮಗಳು. ನಾನು ಇಲ್ಲೇ ಇವನಲ್ಲ ಅಪ್ಪಯ್ಯ. ಇನ್ನೊಬ್ಳು ಅಂಬಿ ಬಗ್ಗೆ ಕೇಳ್ತಿದ್ದೀರಾ ಅಪ್ಪಯ್ಯ? ಅವಳನ್ನ ಇರು ಅಂತ ಅದ್ ಏಟ್ ಕೇಳ್ಕೊಂಡ್ರು ಇರ್ಲಿಲ್ಲ ಅಪ್ಪಯ್ಯ. ಅವಳು ಹೊಂಟೋದ್ಲು. ಕಮಲಿ, ಯಾರು ಹೊಂಟೋಗಿದ್ದು? ಯಾರ ಬಗ್ಗೆ ಮಾತಾಡ್ತಿದ್ಯಾ? ನನ್ನ ಮಗಳು. ಓ, ಆ ಅನಿಕಾನ? ಅಲ್ಲಮ್ಮವಯ್ಯ, ಅವಳು ಏಟ್ ತೆಪ್ ಮಾಡೋಳು ಗೊತ್ತಾ? ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ಸುಮ್ಕೆ ಅಲ್ಲ ಜೈಲಾಗ ಹಾಕಿರೋದು. ಅವಳು ನಮ್ ಸರೋಜಕ್ಕನ್ ಕೊಂದವಳೆ. ಅವಳಿಗೆ ಇನ್ನೂ ಶಿಕ್ಷೆ ಆಗ್ಬೇಕು. ಕಮಲಿ ತಕ್ಕ, ಚಂದ್ರು ಮಾವಂಗೆ ಊಟ ತಿನ್ಸು. ಊಟ ಮಾಡಿ ನಾವತ್ತೀನಿ. ಅಲ್ಲ, ಒಂದವ್ರನ್ನ ಹೇಗ್ ನಡ್ಸ್ಕೋಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಯಾರವರು? ನೋಡಿದ್ರೆ ಹೇಗನ್ನಿಸ್ತು? ಯಾರೋ ನಿನ್ನ ಉಡ್ಸಕ್ ಬಂದವ್ರೆ ಅನ್ಸ್ತು. ಅದು ನಿಜಾನೇ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಯಾರು ನಿಮ್ಮ ಮನೆಯಿಂದ ಬರಲ್ವಾ? ಅಲ್ಲ, ನೀನ್ ಅಷ್ಟು ದೊಡ್ಡ ತಪ್ಪು ಮಾಡಿ ಬಂದಿದ್ಯಾ ಇಲ್ಲಿಗೆ? ಅಂದ್ರೆ ನನ್ಕಿಂತ ಡೇಂಜರಾ ನೀನು? ನೀ ಎಲ್ಲಾನು ತಿಳ್ಕೊಬೇಕಾ? ನಿಮ್ದು ಎಷ್ಟಿದ್ಯೋ ಅದನ್ನ ನೋಡ್ಕೊಳ್ಳಿ. ಅಯ್ಯ, ಏನೋ ಪಾಪದ ಹುಡುಗಿ ಉಪದೇಶ ಮಾಡೋಣ ಅಂದ್ರೆ ನನ್ಗೆ ಉಲ್ಟಾ ಹೊಡಿತಿಯಲ್ಲ ನೀನು. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ನಿಮ್ ಮನೆಯಿಂದ ಬಂದ್ರೇನು ಬರ್ದಿದ್ರೇನು? ಬೇಬಿ ಬೇಬಿ, ಹಾಗೆಲ್ಲ ಕೂಗ್ಬಾರ್ದು ಇಲ್ಲಿ. ಅಯ್ಯೋ, ನನ್ ಮಗಳು ಅನಿಕಾ ಇದ್ದಾಳೆ ಇಲ್ಲಿ. ಬೇಬಿನ ಇದು? ಏನ್ ಬಾಯ್ ನಿಮ್ದು? ಈಗಷ್ಟೇ ಹೇಳಿದ್ರಿ ನಮ್ಮ ಮಾಮ್ ಬಂದಿದ್ದಾರೆ. ಮಾಮ್, ಮಾಮ್, I'm here. I'm here, ಮಾಮ್. ಮಾಮ್, ಅಯ್ಯ, ಮಾಮ ಮಾಮ ಅಂತಿದ್ಯಾ? ಅದ್ಯಾವ್ದೋ ಯಂಗಿಸಿನ ವಾಯ್ಸ್ ಕೇಳಿಸ್ತಾ ಇದೆ. ಅಯ್ಯೋ, ಮಾಮ ಅಲ್ಲ, ಮಾಮ್, ನನ್ ತಾಯಿ. ಓ, ಹಂಗೊಂದು ಮೊಟ್ಟೆ ಮಾಮ ಅಂದ್ರೆ ಮಮ್ಮನ? ವಾವ್, ನನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಬೇಬಿ, ಏನ್ರಿ ಇದು? ನನ್ ಮಗಳಲ್ಲಿದ್ದಾಳೆ, ಅವಳ ಹತ್ರ ಮಾತಾಡ್ಬೇಕು ನಾನು. ಸರಿ, ಬೇಗ ಬರ್ಬೇಕು, ಗಲಾಟೆ ಮಾಡಬೇಡಿ. ಸರಿ. ಬೇಬಿ, 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 how are you? ಅಳ್ಬಾರ್ದು. ಮತ್ತೆ ಮಾಡ್ತೀನಿ. ಅದೇನ್ ನೆಟ್ವರ್ಕ್ ಏನಪ್ಪ, ನಾವು ಮಾತಾಡ್ಬೇಕು ಅಂದಾಗ ಸಿಗಲ್ಲ. ಹಲೋ ಸರ್.
ಹಲೋ ಕಮಲಿ ಅವರೇ. ಏನೋ ಗೊಣ ಗೊಣ ಅಂತ ಬೈಕತ್ತಾ ಇದ್ದೀರಾ? ಹಾ, ನಿಮ್ಮನ್ನ ಮತ್ತೆ ನೆಟ್ವರ್ಕ್ನ ಅನ್ಕಂಡೆ. ಮೇಷ್ಟ್ರು ಬುದ್ಧಿ ಎಲ್ಲೋಯ್ತದೆ ಹೇಳಿ, ಬೈಕಳದೆಯ. ಓಹೋ, ಮತ್ತೆ ನೀವು ಮೇಷ್ಟ್ರು ಅನ್ನೋದಕ್ಕೆ ಶುರು ಮಾಡಿದ್ರಾ? ಮತ್ತೆನಾ? ಹಾ, ಒಂದಷ್ಟು ದಿನ ಮೇಷ್ಟ್ರ ಅಂತ ಕೂಗ್ತಿದಿರಲ್ಲ. ಓ, ಅಂಬಿ ಇರ್ಬೇಕು. ನಾನು ನಿಮ್ಗೆ ಫೋನ್ ಟ್ರೈ ಮಾಡ್ತಿದ್ದ. ನಾನುವೇ ಸರ್. ಹಾ, ಗೊತ್ತಾಯ್ತು, ಹೇಳಿ. ನೀವೇ ಹೇಳಿ. ಸಾರಿ. ಹಾ, ಪದೇ ಪದೇ ಹೇಳ್ಬೇಕಾ? ನಿಮ್ಗೆ ಅದೇ ಖುಷಿ ಅಂದ್ರೆ ಸಾರಿ. ಅಯ್ಯೋ ಸರ್, ನಾನ್ ಸಾರಿ. ನೀವ್ಯಾಕೆ ಸಾರಿ? ನೀವ್ಯಾಕೆ ಕೇಳಿದ್ರೋ ಅದೇ ಕಾರಣಕ್ಕೆ. ಸುಮ್ನೆ ಹಿಂಗೆ ನಾನು ಹೇಳ್ದಂಗೆ ಹೇಳ್ತಿದ್ರೆ ಅಷ್ಟೇ. ಏನ್ ಮಾಡ್ತೀರಾ? ಬಿಟ್ಟೋಗ್ಬಿಡ್ತೀನಿ. ಅಯ್ಯಯ್ಯೋ, ಏನೋ ಫ್ಲೋ ಅಲ್ಲಿ ಹಳ್ಳಿ ಭಾಷೆ ಬಂತು. ಸಾರಿ, ಐ ಆಮ್ ಸೋ ಸಾರಿ ಕಮಲಿ ಅವರೇ. ಸುಮ್ಕೆ ಮಾತ್ಕೊಂಡ್ ಅನ್ಬೇಡಿ ಸರ್. ಸರಿ ಸರಿ, ಇನ್ಯಾವತ್ತೂ ಹಾಗನ್ನಲ್ಲ. ಕಮಲಿ ಅವರೇ, ಎಲ್ಲಿದ್ದೀರಾ? ಇದೇನ್ ಸರ್ ಹಿಂಗೆ ಹೇಳ್ತೀರಾ? ಈಟೊತ್ನಾಗ ಇನ್ ಎಲ್ಲಿರ್ತೀನಿ? ಮನ್ಯಾಗೆ. ಬೇಗ ಮೇಲ್ ಬನ್ನಿ, ಟೆರೆಸ್ಗೆ. ಯಾಕೆ ಸರ್? ಬನ್ನಿ ನೀವು ಬೇಗ. ನಾನ್ ಕೆಳ್ಗಿವ್ನಿ ಅಂತ ನಿಮ್ಗೆಂಗ್ ಗೊತ್ತಾಯ್ತು ಸರ್? ನಾನ್ ಬೇಜಾರು ಮಾಡ್ಕೊಂಡ್ರೇನೆ ಗೊತ್ತಾಗತ್ತಂತ. ಅದ್ರ ಮುಂದೆ ಇದು ಯಾವ್ದು ಮಹಾ? ಬನ್ನಿ. ಸರಿ ಸರ್. ಕಮಲಿ ಅವ್ರ ಬಂದ್ರಾ? ಸರ್, ನಾನ್ ಬಂದೆ, ಅದ ನೀವಿಲ್ಲಿಲ್ವಲ್ಲ? ನೀವು ನನ್ನ ಹುಡುಕ್ತಾ ಇದ್ದೀರಾ? ಹ್ಞೂ, ಮತ್ತೆ ನೀವು ಬಂದಿದ್ದೀರೇನೋ ಅಂತ ಹೆಂಗ್ ಉಸಿರು ಬೆಗ್ಗಿ ಇಟ್ಕೊಂಡು ಓಡ್ ಬಂದೆ ಗೊತ್ತಾ? ಹೇ, ನಿಧಾನ, ಉಸಿರು ಬಿಡಿ, ಆರಾಮಾಗಿ ಉಸಿರಾಡಿ. ನಾನು ನಮ್ಮನೆ ಟೆರೆಸ್ ಅಲ್ಲಿ ಇದ್ದೀನಿ. ಮತ್ತ್ಯಾಕ್ ಸರ್ ನನ್ನ ಮ್ಯಾಕ್ ಬರಕ್ ಹೇಳಿದ್ರಿ? ಮ್ಯಾಕ್ ಬರೋದ್ ಮಾತ್ರ ಅಲ್ಲ, ಒಸಿ ಮ್ಯಾಕ್ ನೋಡಿ. ನೋಡಿದ ತಕ್ಷಣ ಏನ್ ಫೀಲ್ ಆಯ್ತು? ಖುಷಿ ಆಯ್ತು ಸರ್. ಖುಷಿ ಆದ್ರೆ ರಿಷಿ ಇದ್ದಾನೆ ಅಂತ ಅರ್ಥ. ಈ ಚಂದ್ರ ಅಲ್ಲಿಂದ ನಿಮ್ಮನ್ನ, ಇಲ್ಲಿಂದ ನನ್ನ ನೋಡ್ತೀಯಾನೆ. ಅವನ್ಗೆ ನಾನೇನೋ ಒಂದ್ ಕೊಡ್ತೀನಿ, ಅವನ್ ನಿಮಗ್ ಡೆಲಿವರಿ ಮಾಡ್ತಾನೆ. ಡೆಲಿವರಿನಾ? ಹಾ. ಇದನ್ನ ನಮ್ಮ ಹುಡುಗಿ ಕೊಡಪ್ಪ. ಕಮಲಿ ಅವರೇ, ತಗೊಂಡ್ರ? ನೀನ್ ಇದೇ ಟೈಮಿಗೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣ. ಇವತ್ತಿದೆ ನಿನ್ಗೆ ಹಬ್ಬ. ಏಯ್, ಎಲ್ಲೋ ಹೋಗ್ತೀಯ? ನಿಂತ್ಕೋ, ಇಲ್ಲಾಂದ್ರೆ ಚುಚ್ಚು ಬಿಡ್ತೀನಿ. ಏಯ್, ನಾನು ಬರ್ತೀನಿ ಅಂತ ಮುಂಚೆನೆ ಗೊತ್ತಿತ್ತಾ? ಅಯ್ಯೋ, ನೀನಾ? ಏಯ್,
ನಾನಲ್ದೆ ಇನ್ಯಾರು? ಏನಾಗಿದೆ ನಿಂಗೆ? ಅದು ನಾನು ಬೇರೆ ಯಾರೋ ಅನ್ಕೊಂಡೆ ಅಣ್ಣ. ಬೇರೆ ಯಾರ್ಯಾರೋ ಬರೋದಕ್ಕೆ ನಮ್ಮ ಮನೆ ಏನ್ ಬಸ್ ಸ್ಟ್ಯಾಂಡಾ? ಅದು ಬಿಡು, ನೀನೇನು ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಕಂಬ್ಲಿಯವ್ರ ಹತ್ರ ಮಾತಾಡಿದೆ. ಓ, ಏನಂದ್ಲು? ಸಪ್ತಪದಿಗೆ ಸಮ್ಮತಿ ಅಂದ್ರು. ವಾರೆ ವಾ, ಅದೇ ಅನ್ಕೊಂಡೆ ಈ ಲವ್ ಬರ್ಡ್ಸು ಕಿತ್ತಾಡೋ ಜಾತಿನೇ ಅಲ್ವಲ್ಲ ಅಂತ. ನೀನೇ ಮುಂಗೋಪಿ. ಪಾಪ ಕಂಬ್ಲಿ ಮೇಲೆ ಸುಮ್ನೆ ಕೋಪ ಮಾಡ್ಕೊಂಡೆ. ಏನೋ ಗೊತ್ತಿಲ್ಲದೆ ಮಾಡ್ಕೊಂಡಪ್ಪ. ಅದಕ್ಕೆ ಸಾರಿನೂ ಕೇಳಾಯ್ತು. ಈಗ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದೀನಿ ರಚನಾ. ನಾವು ಪ್ರೀತಿಸಿದವರು ನಮ್ ಬದುಕಿಗೆ ಪರ್ಮನೆಂಟ್ ಆಗಿ ಬರ್ತಾರೆ ಅನ್ನೋ ಖುಷಿ ಹೇಗಿರುತ್ತೆ ಗೊತ್ತಾ? ಇಡೀ ಪ್ರಪಂಚನೇ ನಮ್ ಕೈಗೆ ಸಿಗ್ದಂಗಾಗತ್ತೆ. ಎಲ್ ಕಳ್ದೋದೆ? ಏನಿಲ್ಲ. ಸರಿ, ಹೋಗ್ ಮಲ್ಕೋ. ಹಾ, ಬಾಗ್ಲು ಭದ್ರ, ಕಳ್ಳ ಬಂದಾನ. ಓಕೆ. ಆಮೇಲೆ ಕೂಗ್ ನನ್ನ ಕರಿಬೇಡ. ಅತ್ತೆ, ಮಾವ, ಅತ್ತೆ. ಚಿಕ್ಕವ ಯಾಕೆ ಹಿಂಗ್ ಹೋಗ್ತಾವ್ರೆ? ಮಾವ, ಅತ್ತೆ, ಮಾವ. ಏನು ಊರ್ಮಿಳಾ? ಇಂಥ ಅನ್ಯಾಯ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ಯಾವತ್ತೋ ನಾನು ನನ್ನ ಮಗಳನ್ನ ಕರ್ಕೊಂಡು ಈ ಮನೆ ಬಿಟ್ಟು ಹೊಟ್ಟೋಗ್ತಿದ್ದೆ. ಊರ್ಮಿಳಾ, ಏನಾಯ್ತು? ಈಗಷ್ಟೇ ಬೇಬಿನ ನೋಡ್ಕೊಂಡ್ ಬರ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಮನುಷ್ಯತ್ವ ಇದೆಯೋ ಇಲ್ವೋ ಅನ್ನೋ ಡೌಟ್ ಬರ್ತಿದೆ ನನ್ಗೆ. ನಮ್ ಬೇಬಿನ ನಿಮ್ ಮೊಮ್ಮಗ್ಲೇ ತಾನೆ. ಕಂಬ್ಲಿನ್ ಮಾತ್ರ ನಿಮ್ ತಲೆ ಮೇಲೆ ಹೊತ್ಕೊಂಡು ತಿಳ್ಕಾಡ್ತಿದ್ದೀರಾ. ಊರ್ಮಿಳಾ, ಒಂದ್ 5 ನಿಮಿಷ ಇವತ್ತಿನ ನಿನ್ನ ಮಗಳ ಪರಿಸ್ಥಿತಿಗೆ ಯಾರು ಏನ್ ಕಾರಣ ಅಂತ ಯೋಚನೆ ಮಾಡು. ಆಗ ನೀನ್ ಇಷ್ಟು ಕೋಪದಿಂದ ಮಾತಾಡಲ್ಲ. ಅತ್ತೆ, ನಿಮ್ಗೆ ಬರೀ ಕೋಪ ಅಂತ ಅನಿಸ್ತಿದ್ಯಾ? ಈಗ್ಲೂ ಅವಳನ್ನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅನ್ನೋ ಯೋಚನೆ ಇಲ್ವಾ ನಿಮ್ಗೆ? ದೇವ್ರೆ, ನಾನು ಏನ್ ತಪ್ಪು ಮಾಡ್ದೆ? ಆ ದೇವ್ರೆ ನಮ್ಗೆ ಯಾಕಿಂತ ಅನ್ಯಾಯ ಮಾಡ್ತಿದ್ದಾನೆ? ಇದನ್ನ ಅನ್ಯಾಯ ಅನ್ಕೋಬೇಡ. ಅವಳು ಮಾಡಿರೋ ತಪ್ಪಿಗೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಅನ್ಕೋ. ಅವಕಾಶ ಏನು ಬೇಕಾಗಿಲ್ಲ ಅತ್ತೆ. ಪ್ಲೀಸ್ ಅತ್ತೆ, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನ್ ಮಗಳನ್ನ ಆಚೆ ಕರ್ಕೊಂಡ್ಬಂದಿ ಅವಳಿಗೆ ಬೇಲ್ ಕೊಡ್ಸಿ ಪ್ಲೀಸ್. ಅವಳು ಮಾಡಿರೋದು ಕೊಲೆ, ಅದಕ್ಕೆ ಬೇಲ್ ಸಿಗಲ್ಲ. ಅತ್ತೆ, ನೀವು ಅನ್ನಪೂರ್ಣ ಮಹಾಜನ್. ನೀವು ಮನ್ಸು ಮಾಡಿದ್ರೆ ಖಂಡಿತ ಸಿಗುತ್ತೆ ಅತ್ತೆ. ಅವಳಿಗೆ ಬೇಲ್ ಸಿಗುತ್ತೆ, ಅವಳು ಆಚೆ ಬರ್ತಾಳೆ. ಪ್ಲೀಸ್ ಅತ್ತೆ, ಹೇಗಾದ್ರೂ ಮಾಡಿ ಅವಳನ್ನ ಆಚೆ ಕರ್ಕೊಂಡ್ ಬನ್ನಿ.